ಹಾಸನ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗುತ್ತಿದ್ದು ಹಾನಿಗೀಡಾದ ಪ್ರದೇಶಗಳಿಗೆ ಹಾಸನ ಡಿಸಿ ಲತಾ ಕುಮಾರಿ ಭೇಟಿ ನೀಡಿ ಪರಿಶೀಲಿಸಿದರು. ಹಾಸನದಲ್ಲಿ ಕಳೆದೆರಡು ದಿನಗಳಿಂದ ಭಾರೀ ಮಳೆಯಾಗುತ್ತಿದ್ದು ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಭೂಕುಸಿತವಾಗಿದೆ. ಈ ಬಗ್ಗೆ ಗ್ಯಾರಂಟಿ ನ್ಯೂಸ್ ರಿಪೋರ್ಟ್ ಚೇತನ್ ಡಿಸಿ ಲತಾ ಕುಮಾರಿ ಜೊತೆ ಚಿಟ್ಚಾಟ್ ನಡೆಸಿದ್ರು. ಬನ್ನಿ ಈ ಬಗ್ಗೆ ಏನು ಮಾತಾಡಿದ್ದಾರೆ ನೋಡ್ಕೊಂಬರೋಣ. ಈಗ ಹಾಸನ ಜಿಲ್ಲೆಯಲ್ಲಿ ಸಾಕಷ್ಟು ಮಳೆ ಬರ್ತಾ ಇದೆ. ಮುಂಗಾರು ಮಳೆ ಭರ್ಜರಿಯಾಗಿ ಬರ್ತಾ ಇದೆ. ಒಂದೆಡೆ ಮರಗಳು ಬಿದ್ದು ಸಾಕಷ್ಟು ಹಾನಿಯಾದರೆ ಇನ್ನೊಂದು ಕಡೆ ತುಂಬ ಹಳ್ಳಿಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಿದೆ. ಇದರ ನಡುವೆ ಈಗೇನು ಹಾಸನ ಮತ್ತು ಸಕಲೇಶಪುರ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿ 75 ಏನಿದೆ, ಇದು ಇಲ್ಲಿ ಭೂಕುಸಿತ ಕಂಡು ಬರ್ತಾ ಇದೆ. ಈ ಭೂಕುಸಿತವಾದಂತಹ ಸ್ಥಳಕ್ಕೆ ಹಾಸನದ ಜಿಲ್ಲಾಧಿಕಾರಿ ಹಾಗೂ ಏನು ಸಕಲೇಶಪುರ ಉಪವಿಭಾಗಾಧಿಕಾರಿ ಹಾಗೆ ತಹಶೀಲ್ದಾರ್ ಹೀಗೆ ಅಧಿಕಾರಿಗಳ ತಂಡ ಇಲ್ಲಿ ಭೂಕುಸಿತವಾದಂತಹ ಸ್ಥಳಕ್ಕೆ ಬಂದು ಈಗಾಗಲೇ ವೀಕ್ಷಣೆಯನ್ನ ಮಾಡ್ತಾ ಇದೆ. ನಮ್ಮೊಟ್ಟಿಗೆ ಹಾಸನ ಜಿಲ್ಲಾಧಿಕಾರಿ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಈಗ ಸಕಲೇಶಪುರ ನಮ್ಮ ಈ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ನಾವು ಸುಮಾರು ಒಂದು 12 ಸ್ಥಳಗಳಲ್ಲಿ ಈ ತರಹ ಸಂಭವನೀಯ ಭೂಕುಸಿತ ಆಗ್ತಕ್ಕಂಥ ಪ್ರದೇಶಗಳನ್ನು ಗುರುತಿಸಿದ್ದೇವೆ. ಮುಂಜಾಗೃತವಾಗಿ ನಮ್ಮ ರಾಷ್ಟ್ರೀಯ ರಸ್ತೆ ಪ್ರಾಧಿಕಾರಕ್ಕೆ ನಾವು ನಿರ್ದೇಶನವನ್ನು ನೀಡಿದ್ದೇವೆ. ಈ ರಸ್ತೆ ಅಲ್ಲಿ ಚಲಿಸ್ತಕ್ಕಂತಹ ವಾಹನಗಳಿಗೆ ಒಂದು ಎಚ್ಚರಿಕೆಯನ್ನು ಮೊದಲನೇ ಅವರಿಗೆ ನೀಡಬೇಕಾಗ್ತದೆ ಮತ್ತು ಗಸ್ತನ್ನು ತಿರುಗಿಸಬೇಕು. ಈವನ್ ರಾತ್ರಿಯಲ್ಲೂ ಸಹ ಒಂದು ಪ್ಯಾಟ್ರೋಲಿಂಗ್ ವೆಹಿಕಲನ್ನು ನಾವು ಡೆಪ್ಯೂಟ್ ಮಾಡಿದ್ದೇವೆ ಮತ್ತು ಹಗಲಲ್ಲಿ ಅವರಿಗೆ ಡೈರೆಕ್ಷನ್ಸನ್ನು ಕೊಡಬೇಕು. ಇನ್ನೂ ಕೆಲವು ಕಡೆ ನೀವು ಹೇಳಿದಾಗೆ ತುಂಬ ಡೇಂಜರಸ್ ಆಗಿ ಪ್ರಿಕಾರಿಯಸ್ ಆಗಿ ನಮ್ಮ ಮರಗಳು ಬೀಳುವ ಸಂಭವ ಲ್ಯಾಂಡ್ ಸ್ಲೈಡಿಂದ ಕಂಡು ಬರ್ತಾ ಇದೆ ಭೂಕುಸಿತದಿಂದ. ಅಂತಹ ಕಡೆ ಅವುಗಳನ್ನು ಕ್ಲಿಯರೆನ್ಸು ಸಹ ಅವರು ಮಾಡಬೇಕಾಗ್ತದೆ. ಅದನ್ನು ಸಹ ಮಾಡ್ತಾ ಇದ್ದಾರೆ. ನಮ್ಮ ಪ್ರಾಧಿಕಾರದ ವತಿಯಿಂದ ನಾವು ಕ್ರಮ ವಹಿಸ್ತಾ ಇದ್ದೇವೆ. ಇದಿಷ್ಟು ಹಾಸನ ಜಿಲ್ಲಾಧಿಕಾರಿಯವರು ವೀಕ್ಷಣೆ ಮಾಡೋಕ್ಕೆ ಬಂದಂತಹ ಸಮಯದಲ್ಲಿ ಹೇಳ್ತೀರಾ ಅಂಥದ್ದು. ಅಂದರೆ ಈಗೇನು ಅವೈಜ್ಞಾನಿಕ ಕಾಮಗಾರಿ ಆಗ್ತಾ ಇದೆ, ಇದನ್ನು ವೈಜ್ಞಾನಿಕವಾಗಿ ಮಾಡಬೇಕು. ಅಂದರೆ ಈಗಾಗಲೇ ನಾವೊಂದು ಸ್ಟ್ರಕ್ಚರ್ನ ರೆಡಿ ಮಾಡ್ಕೊಂಡಿದ್ದೀವಿ, ಅದರಂತೆ ಕಾಮಗಾರಿ ಆದರೆ ಈ ಏನು ಸಂಭವಿಸುತ್ತೆ ಅಂದರೆ ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಲ್ಲಿ ಈ ಭೂಕುಸಿತ ನಿರಂತರವಾಗಿ ಆಗ್ತಲೇ ಇರುತ್ತೆ. ಏನು ದ್ವಿಮುಖ ಸಂಚಾರ ಸ್ಥಗಿತವಾಗಿ ಏಕಮುಖ ಸಂಚಾರ ಆಗ್ತಾ ಇದೆ. ಈ ಏನು ಸವಾರರಿದ್ದಾರೆ, ಇದು ಭೂಕುಸಿತ ಕಾರಣದಿಂದ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಈಗ ಇಂದು ಏನು ಜಿಲ್ಲಾಧಿಕಾರಿ ಅವರು ಸ್ಥಳಕ್ಕೆ ಬಂದಿದ್ದಾರೆ. ಈಗಾಗಲೇ ನಾವೊಂದು ಸ್ಟ್ರಕ್ಚರ್ನ ರೆಡಿ ಮಾಡ್ಕೊಂಡಿದ್ದೀವಿ. ಆ ಕಾರಣದಿಂದ ಅಂದರೆ ವೈಜ್ಞಾನಿಕವಾಗಿ ಮಾಡಿದ್ದೇ ಆದರೆ ನಿರಂತರವಾಗಿ ಏನು ಭೂಕುಸಿತ ಆಯ್ತಾ ಇದೆ ಇದನ್ನು ತಪ್ಪಿಸ್ಬೋದು ಅನ್ನೋದು ಅವರ ಮಾತಾಗಿರೋ ಅಂಥದ್ದು. ಚೇತನ್ ಚಂದ್ರಾಯಪಟ್ಟಣ, ಗ್ಯಾರಂಟಿ ನ್ಯೂಸ್, ಹಾಸನ.